ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ತೃಪ್ತಿ ಚಾನಲ್. ಉಳಿದ ಇಡ್ಲಿಯನ್ನು ಬಿಸಾಕದಿರ ನಾನು ಹೇಳ್ದಂಗೆ ಪೆಪ್ಪರ್ ಇಡ್ಲಿ ಮಾಡಿಕೊಡಿ. ಮನೇಲಿ ಮಕ್ಕಳಿಗೆ, ದೊಡ್ಡವ್ರಿಗೆ ತುಂಬ ಇಷ್ಟ ಆಗುತ್ತೆ. ಅದು ಹೇಗೆ ಮಾಡೋದು ಅಂತ ನಾನು ಈಗ ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ. ಮೊದಲು ಇಡ್ಲಿಯನ್ನು ಕ್ಯೂಬ್ಸಾಗಿ ಕಟ್ ಮಾಡ್ಕೊಳ್ಳಿ. ಕ್ಯೂಬ್ಸಾಗಿ ಕಟ್ ಮಾಡಿಟ್ಟ ಇಡ್ಲಿಯನ್ನು ಕಾದ ಎಣ್ಣೆಯಲ್ಲಿ ಕರಿದು ಗೋಲ್ಡನ್ ಕಲರ್ ಬರೋವರೆಗೂ ಕರಿಯಿರಿ. ಕರಿದ ಇಡ್ಲಿಯನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಅದಕ್ಕೆ ಬಿಳಿ ಪೆಪ್ಪರ್ ಪೌಡರ್ ಉದುರಿಸಿ ಮಿಕ್ಸ್ ಮಾಡಿ. ಇನ್ನೊಂದು ಬಾಣಲಿಗೆ ಎಣ್ಣೆ ಬಿಸಿ ಆದ ನಂತರ ಸಣ್ಣದಾಗಿ ಕಟ್ ಮಾಡಿಟ್ಟ ಶುಂಠಿ, ಬೆಳ್ಳುಳ್ಳಿ ಹಾಕಿ ಕಲಿಸಿ. ನಂತರ 4 ಹಸಿಮೆಣಸಿನ್ಕಾಯಿ, ಕ್ಯೂಬ್ಸಾಗಿ ಕಟ್ ಮಾಡಿಟ್ಟ ಕ್ಯಾಪ್ಸಿಕಮ್, ಆನಿಯನ್ ಪೆಟಲ್ಸ್ ಹಾಕಿ ಕಲಿಸಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಂತರ ಅದು ಆನಿಯನ್ನು ಕ್ಯಾಪ್ಸಿಕಮ್ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸಿ. ನಂತರ ಕುಟ್ಟ ಪೆಪ್ಪರ್ ಪೌಡರ್, ಸೋಯಾ ಸಾಸ್, ಚಿಲ್ಲಿ ಸಾಸ್, ಸ್ವಲ್ಪ ಟೊಮೆಟೊ ಕೆಚಪ್ ಹಾಕಿ ಮಿಕ್ಸ್ ಮಾಡಿದ ನಂತರ ಕರಿದ ಇಡ್ಲಿಯನ್ನು ಹಾಕಿ ಅದಕ್ಕೆ ಕಲಿಸಿ. ಅದಕ್ಕೆ ಸ್ವಲ್ಪ ಲೆಮನ್, ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಹಾಕಿ ಸವಿಯಲು ಕೊಡಿ. ತುಂಬ ರುಚಿಕರವಾದ ಇಡ್ಲಿ ಪೆಪ್ಪರ್ ರೆಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.